ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಮೆಮೆಂಟೋ ಅನ್ನೋ ಸಿನಿಮಾದ ಬಗ್ಗೆ ಮಾತಾಡೋಣ. ಮೆಮೆಂಟೋ ಕ್ರಿಸ್ಟೋಫರ್ ನೋಲನ್ ನಿರ್ದೇಶನದ ಚಿತ್ರ. ನನಗೆ ಇಷ್ಟವಾದಂತಹ ಚಿತ್ರಕಥೆಯನ್ನು ಹೊಂದಿರುವಂತಹ ಚಿತ್ರ. ಈ ಸಿನಿಮಾ ನೋಡೋದಕ್ಕೆ ಒಂದು ಕ್ರಮ ಇದೆ. ನೀವು ಸಿನಿಮಾವನ್ನು ಗಮನಿಸಿದ್ರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸೀನು, ಆನಂತರ ಒಂದು ಕಲರ್ ಸೀನು, ಈ ಥರ ಅನುಕ್ರಮದಲ್ಲಿ ಬರುತ್ತೆ ದೃಶ್ಯಗಳು. ಈ ಸಿನಿಮಾವನ್ನು ನೀವು ಹೇಗೆ ನೋಡಬೇಕಪ್ಪ ಅಂತಂದರೆ, ಮೊದಲಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೀನ್ಗಳನ್ನ ನೀವು ನೋಡ್ತಾ ಹೋಗಬೇಕು. ಒಂದು ದೃಶ್ಯದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೀನ್ ಕಲರ್ ಆಗುತ್ತೆ. ಆ ನಂತರ ನೀವು ಆ ಬಣ್ಣದ ದೃಶ್ಯಗಳನ್ನ ವಾಪಸ್ ನೋಡ್ಕೊಳ್ತಾ ಬರಬೇಕು. ಈ ಥರ ಒಂದು ಸರ್ಕಲ್ನ ನೀವು ಕಂಪ್ಲೀಟ್ ಮಾಡ್ತು ಅಂತಂದರೆ ಈ ಸಿನಿಮಾದ ನಿಜವಾದ ಒಳ ಅರ್ಥ ಗೊತ್ತಾಗುತ್ತೆ. ಹೌದು, ಇನ್ನು ನಾರ್ಮಲಾಗಿ ನೋಡಿದ್ರೆ ಏನಪ್ಪ ನಿಮಗೆ ಕತೆ ಗೊತ್ತಾಗುತ್ತೆ ಅಂತಂದರೆ, ಚಿತ್ರದ ನಾಯಕನ ಹೆಂಡತಿಯನ್ನು ಯಾರೋ ಕೊಲೆ ಮಾಡಿದರೆ, ಈತನಿಗೆ ಒಂದು ಮೆಮೊರಿ ಲಾಸ್ ಕಾಯಿಲೆ ಇದೆ. ಹಾಗಾಗಿ ಅವನೇನು ಮಾಡ್ತಾನೆ, ತನ್ನ ಮೈ ಮೇಲೆ ಹಚ್ಚೆಯನ್ನು ಹಾಕಿಸ್ಕೊಳ್ತಾನೆ. ನನ್ನ ಹೆಂಡತಿನ ಕೊಲೆ ಮಾಡಲಾಗಿದೆ, ಊಟ ಮಾಡಬೇಕು, ತಿಂಡಿ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಫೈಂಡ್ ಹಿಮ್, ಈ ಥರ ಹಚ್ಚೆ ಮೇಲೆ ಹಾಕಿಸ್ಕೊತಾನೆ. ಆನಂತರ ಅವನು ಕೊಲೆಗಾರನ ಹುಡ್ಕೊಂಡು ಹೋಗ್ತಾನೆ, ಅವನನ್ನು ಕೊನೆಯಲ್ಲಿ ಕೊಲ್ತಾನೆ. ಇಷ್ಟು ನಮಗೆ ಕತೆ ಗೊತ್ತಾಗುತ್ತೆ. ಆದರೆ ನಾನು ಹೇಳಿದ ಕ್ರಮದಲ್ಲಿ ನೋಡಿದ್ರೆ, ಇದು ನಾನು ಹೇಳಿದ್ದಲ್ಲ, ಆ ನಿರ್ದೇಶಕರು ಅಂದುಕೊಂಡಿರುವಂಥ ಕ್ರಮದಲ್ಲಿ ನೋಡಿದ್ರೆ ಅದು ನಿಜವಾದ ಕಥೆ ಗೊತ್ತಾಗುತ್ತೆ. ಯಾಕೆ ಈ ಕಸರತ್ತು ಪ್ರೇಕ್ಷಕರಿಗೆ ಅನ್ನೋ ಒಂದು ಪ್ರಶ್ನೆನ ಪತ್ರಕರ್ತರು ನೋಲನ್ ಅವರ ಮುಂದೆ ಇಟ್ಟಾಗ ಅವರು ಹೇಳಿದ್ರಂತೆ, ಈ ಚಿತ್ರದಲ್ಲಿರುವ ನಾಯಕನ ಕಾಯಿಲೆ ನೋಡುಗನಿಗೆ ತಾತ್ಕಾಲಿಕವಾಗಿ ಅನುಭವ ಆಗಬೇಕು. ಪ್ರೇಕ್ಷಕರನ್ನು ನಾವು ಯಾವತ್ತೂ ದಡ್ರು ಅಂತ ಅನ್ಕೋಬಾರ್ದು, ಅವರು ನಮಗಿಂತ ಬುದ್ಧಿವಂತರು ಇರ್ತಾರೆ. ಹಾಗಾಗಿ ಬುದ್ಧಿವಂತಿಕೆ ಸಿನಿಮಾಗಳನ್ನ ಕೊಡಬೇಕು ಅಂತ ಹೇಳಿದ್ರಂತೆ. ತುಂಬ ಅದ್ಭುತವಾದಂಥ ಉತ್ತರ ಇದು. ಹಾಗಾದರೆ ಈ ಕ್ರಮದಲ್ಲಿ ಸಿನಿಮಾವನ್ನು ನೋಡಿದ್ರೆ ಕತೆ ಏನಾದರೂ ಬೇರೆ ಆಗುತ್ತಾ? ಖಂಡಿತ. ಏನಾಗುತ್ತೆ ಅಂತಂದರೆ, ಈ ಚಿತ್ರದಲ್ಲಿ ಆ ನಾಯಕನ ಹೆಂಡತಿಯನ್ನು ಯಾರೂ ಕೊಲೆ ಮಾಡಿಲ್ಲ, ಆತನೇ ಕೊಲೆ ಮಾಡಿರ್ತಾನೆ. ಹೇಗೆ ಮತ್ತು ಏಕೆ? ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಒಂದು ಸರಿ ಮೆಮೆಂಟೋ ಸಿನಿಮಾನ ಈ ಸ್ಟೈಲಲ್ಲಿ ನೋಡಿ, ಈ ಕ್ರಮದಲ್ಲಿ ನೋಡಿ. ನಿಮಗೆ ಏನು ಕತೆ ಹೊಳೆಯುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ನಮಸ್ಕಾರ.